mask went wrong. Hey guys, welcome back to my YouTube channel. E videos all about a random Sunday vlog. So ಅರ್ಲಿ ಮಾರ್ನಿಂಗ್ ಅಂದರೆ ಇನ್ನು ಅಷ್ಟು ಬೇಗ ಎದ್ದಿಲ್ಲ ಆ್ಯಸ್ ಇಟ್ ಇಸ್ ಸಂಡೇ. ಸೊ 7 o'clock ಎದ್ದೆ ಆ್ಯಂಡ್ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದೆ ಬಿಕಾಸ್ ಲಾಸ್ಟ್ ಇಯರ್ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದಾಗೆ ಹೆಲ್ತ್ನ ನಾನು ಲಾಸ್ಟ್ ಪ್ರಯಾರಿಟಿಯಾಗಿ ಇಟ್ಕೊಂಡಿದ್ದೆ. ಸೊ ಈ ಇಯರ್ ಹೆಲ್ತ್ ಇಸ್ ಮೈ ಫಸ್ಟ್ ಪ್ರಯಾರಿಟಿ. ಸೊ ಹಾಗಾಗಿ ಹೆಲ್ತ್ ಫಸ್ಟು ಸ್ಟ್ರೆಚಿಂಗ್ ಮಾಡಿದೆ. ಆ್ಯಂಡ್ ಈ ಪುಡಿ ಕೂದಲು ಇದೆಯಲ್ಲ ಇವಾಗಾದರೂ ಸ್ವಲ್ಪ ಪರವಾಗಿರಲಿಲ್ಲ. ಟೈಮಲ್ಲಂತೂ ಸ್ಕೂಲ್ಗೆ ಹೋಗುವಾಗ ಅಂತೂ ಹಿಂಗೆ ಮ್ಯಾಗಿ ಕರೆಂಟ್ ಹೊಡೆದವ್ರಿಗೆ ನಿಂತ್ಕೊಳ್ಳುತ್ತೆ ಎಲ್ಲರಿಗೂ ಕರ್ಲಿ ಆಗಿ ಅದೆಷ್ಟು ಏನೇ ಮಾಡಿದ್ರು ಅದಂತೂ ಮಲ್ಕೊತಾನೆ ಇರಲಿಲ್ಲ. ಅದು ನೆಕ್ಸ್ಟ್ ಲೆವೆಲ್ ಆಫ್ ಫೀಲಿಂಗ್. ಈ ಕಡೆ ಸ್ವಲ್ಪ ಜುಟ್ಟುಗಳಿಗೆ ಬಿಟ್ಕೊಂಡು ಸೊ ನನ್ನ ಹೇರ್ಸು ನನಗೆ ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಕೊಡ್ತಾ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಇಯರ್ ಗೋಲ್ಸಲ್ಲಿ ನಾನು ನನ್ನ ಹೇರ್ನ ಕೂಡ ಒಂದು ಲೈಕ್ ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಹೇರ್ಸ್ ಚೆನ್ನಾಗಿ ಮಾಡ್ಕೊಳ್ಬೇಕು ಆ್ಯಂಡ್ ಲಾಂಗ್ ಆ್ಯಂಡ್ ಥಿಕ್ ಹೇರ್ ಮಾಡಬೇಕಂತ. ಸೊ ಅದಕ್ಕೆ ಸಂಡೇ ಆದ್ರಿಂದ ಐ ಆಮ್ ಟ್ರೈಯಿಂಗ್ ನ್ಯೂ ಏರ್ ಮಾಸ್ಕ್. ಲೆಟ್ಸ್ ಸ್ಟಾರ್ಟ್. ಈ ಮಾಸ್ಕ್ನ ಮಾಡ್ಕೊಳ್ಳೋಕ್ಕೆ ಬಟ್ಲಲ್ಲಿ 1 ಲೋಟ ನೀರು, ಅದ್ರ ಜೊತೆಗೆ 2 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ ಸ್ವಲ್ಪ ಜೆಲಿ ಟೆಕ್ಸ್ಚರ್ ಬರ್ತಿದ್ದಾಗೆ 1 ಟೇಬಲ್ ಸ್ಪೂನ್ ಆಫ್ ಮೆಂತ್ಯ ಕಾಳುಗಳು, ಫೆನಿಗ್ರೀಕ್ ಸೀಡ್ಸ್, ಮತ್ತು 2 ಸ್ಪೂನ್ಸ್ ಆಫ್ ಬಾಯ್ಲ್ಡ್ ರೈಸ್ ಮಾಡಿರೋ ಅಂಥ ಅನ್ನನ ಹಾಕ್ಕೊಂಡು ಸ್ವಲ್ಪ ಆರಿದ ತಕ್ಷಣ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಅದು ನೀಟಾಗಿ ಪೇಸ್ಟ್ ಥರ ಕುತ್ಕೊಳ್ಳುತ್ತೆ ಅಂತ. ವಾಟರ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ, ಬಟ್ ನಾನು ಈ ಸತಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಬೇಕಂತಂದರೆ ಅಲೋವೆರಾ ಜೆಲ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಾಂತಂದರೆ ಅಲೋವೆರಾ ಇದ್ದರೆ ಗಿಡ ಅದರಿಂದ ಕೂಡ ನೀವು ಅಲೋವೆರಾನ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಅದಾದಮೇಲೆ ಇವಾಗ ಹೇರ್ಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ರೂಟ್ಸ್ಗೆ ಎಸ್ಪೆಷಲಿ. So here's a guest to our home. So it's here. Okay, bye. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ನನ್ನ ಬಾಡಿ ತುಂಬಾ ಡಿಫ್ರೆನ್ಸ್ ಅನಿಸ್ತು. ಲೈಕ್ ತುಂಬ ಕೋಲ್ಡ್ ಆಗ್ತಾಯಿತ್ತು, ಹೆಡೇಕ್ ಬಂತು, ಫೀವರ್ ಸೆನ್ಸೇಷನ್ ಇತ್ತು. ಆ್ಯಂಡ್ ಅದಕ್ಕೆ ಬಾಡಿ ತುಂಬ ಕೋಲ್ಡ್ ಆಗಿದೆ ಅಂದ್ಬಿಟ್ಟು ಶುಗರ್ ಕೇನ್ ಜ್ಯೂಸ್ ಕುಡಿದೆ. ಆ್ಯಂಡ್ ಕುಡಿದ್ರೂ ಕೂಡ ನೋ ಎಫೆಕ್ಟ್, ತುಂಬ ಸ್ನೀಸಿಂಗ್ ಹಂಗೆ ಇತ್ತು. ಆ್ಯಂಡ್ ಎಷ್ಟು ಸ್ಟೀಮ್ ತೊಗೊಂಡೆ. ಸೊ ಐ ಥಿಂಕ್ ಇಟ್ಸ್ ನಾಟ್ ಮೈ ಡೇ. ಸೊ ಆಮೇಲೆ ಸ್ವಲ್ಪ ಸ್ಟೀಮ್ ತೊಗೊಂಡು ಆಮೇಲೆ ಪೈನಾಪಲ್ ತಿಂದೆ. ಸೊ ದಿಸ್ ಇಸ್ ಹೌ ಸಂಡೇ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಏರ್ ಮಾಸ್ಕ್ ಏನು ಹಾಕ್ಕೊಂಡಿದ್ದೆ, ಏರ್ ಮಾಸ್ಕ್ ವೆಂಟ್ ರಾಂಗ್. ಮಾಸ್ಕ್ ಏನು ಹಾಕ್ಕೊಂಡಿದ್ದೆ ಅದು ಚೆನ್ನಾಗೇ ಇತ್ತು, ಬಟ್ ಏನಾಯಿತು ಅಂತಂದರೆ ತುಂಬ ಹೊತ್ತು ಹಾಕ್ಕೊಂಡಿದ್ರಿಂದ ಮೇ ಬಿ 3 hours ಇಟ್ಕೊಂಡಿದ್ದೆ. ಸೊ ನಂಗೆ ಗೊತ್ತಿತ್ತು 3 hours ಇಟ್ಕೊಳ್ಬಾರ್ದು ಅಂತ, ಬಟ್ ಸ್ಟಿಲ್ ಐ ಡೋಂಟ್ ನೋ ಹೆಂಗೆ ಅದು ಅಷ್ಟೊತ್ತವರೆಗೂ ಇಟ್ಕೊಂಡಿದ್ದೆ. ಆ್ಯಂಡ್ ಈವ್ನಿಂಗ್ ಆಗ್ತಾ ಬಾಡಿ ತುಂಬಾ ಹೀಟಾಯಿತು. ಆ್ಯಂಡ್ ಹೀಟ್ ಆಯಿತಾ ಕೋಲ್ಡ್ ಆಯಿತಾ ಗೊತ್ತಿಲ್ಲ, ಬಟ್ ತುಂಬ ಸ್ನೀಸ್ ಮಾಡ್ತಾಯಿದ್ದೆ. ಆ್ಯಂಡ್ ಅದಾದಮೇಲೆ ಶುಗರ್ ಕೇನ್ ಜ್ಯೂಸ್ ಕುಡಿದೆ, ಬಟ್ ಆದರೂ ಕಮ್ಮಿ ಆಗಿಲ್ಲ. ಮತ್ತು ಪೈನಾಪಲ್ ತಿಂದೆ, ಬಟ್ ಆದರೂ ಕಮ್ಮಿ ಆಗಿಲ್ಲ. ಸೊ ಮಾರ್ನಿಂಗ್ ಎದ್ದಾಗ ಐ ವಾಸ್ ಆಲ್ ಫೈನ್. ಸೊ ಐ ಡೋಂಟ್ ನೋ ಏನಾಯಿತು ಅಂತ, ಬಟ್ ಹೇರ್ಸ್ ಮಾತ್ರ ಚೆನ್ನಾಗಿತ್ತು. ಬಟ್ ಮಾರಲ್ ಆಫ್ ದ ಮಾಸ್ಕ್ ಇಸ್, ಸೊ 2 hours ಇಟ್ಕೊಳ್ಬೇಡಿ. ಹಾಫ್ ಆನ್ ಅವರ್ ಏನೇ ಮಾಸ್ಕ್ ಹಾಕ್ಕೊಂಡ್ರೂ ಕೀಪ್ ಇಟ್ ಫಾರ್ ಜಸ್ಟ್ ಹಾಫ್ ಆನ್ ಅವರ್ ಆ್ಯಂಡ್ ವಾಶ್ ಇಟ್ ಆಫ್. ಸೊ ಇದು ಏನು ಅಂತಂದರೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬ್ಯಾಕ್ ಕ್ಯಾಮ್ರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಐ ಡೋಂಟ್ ನೋ ಹೆಂಗೆಂಗೋ ಬರ್ತಾಯಿದೆ ಪೋರ್ಷನ್. ಆ್ಯಂಡ್ ಇವಾಗ ಐ ಆಮ್ ಶೇರಿಂಗ್ ಒನ್ ಮೋರ್ ರೆಸಿಪಿ, ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಆ್ಯಂಡ್ ವೆರಿ ಮಚ್ ಹೆಲ್ದಿ ರೆಸಿಪಿ. ಸೊ ಡ್ರೈ ಫ್ರೂಟ್ಸ್ ಲಾಡು. ಆ್ಯಂಡ್ ನಾನು ಇದನ್ನ ಯೂಶ್ವಲಿ ಡೈಲಿ 1 ತಿಂತೀನಿ, ಪರ್ ಡೇ 1, ಬಿಕಾಸ್
ಪರ್ ಡೇ ಒಂದು ತಿಂತೀನಿ ಬಿಕಾಸ್ ಆಫ್ ಬ್ಯಾಕ್ ಪೇನ್ ಏನು ಹೇಳಿದೆ. ಸೊ ಇಯರಿಂದ ಫುಲ್ ಸೀರಿಯಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ತಿಂತೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೊಬ್ಬರಿ, ಖರ್ಜೂರ ಆ್ಯಂಡ್ ಚಿಯಾ ಸೀಡ್ಸ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್. ಸೊ ಫಸ್ಟಿಗೆ ಒಂದು ಬಾಣಲಿ ಅಥವಾ ಪ್ಯಾನ್ ಏನಾದರೂ ತೊಗೊಳ್ಳಿ. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಂಡ್ರೆ ಅದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ನಾನಿಲ್ಲಿ ಫಸ್ಟು ಬಾದಾಮಿ ಆ್ಯಂಡ್ ಗೋಡಂಬಿನ ಹುರ್ಕೊತಾ ಇದ್ದೀನಿ. ಸೊ ಬಾದಾಮಿ, ಗೋಡಂಬಿ ಆ್ಯಂಡ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್ ಆ್ಯಂಡ್ ಖರ್ಜೂರ ಫಾರ್ ಸ್ವೀಟ್ನೆಸ್. ಸೊ ನಾನಿಲ್ಲಿ ಯಾವುದೇ ರೀತಿಯಾದಂಥ ಬೆಲ್ಲ ಅಥವಾ ಶುಗರ್ ಯಾವುದು ಹನಿ ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ. ಸೊ ಖರ್ಜೂರದಲ್ಲಿ, ಡೇಟ್ಸಲ್ಲಿ ಏನು ನಮಗೆ ಶುಗರ್ ಸಿಗುತ್ತೆ ಸೊ ಅದೇ ಸಾಕು. ಆ್ಯಂಡ್ ಇನ್ಫ್ಯಾಕ್ಟ್ ಅದೇ ಜಾಸ್ತಿ ಆಗುತ್ತೆ. ಆ್ಯಂಡ್ ಫಸ್ಟು ಕೊಬ್ಬರಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದು ಬೇಗ ಗ್ರೈಂಡ್ ಆಗೋಲ್ಲ. ಸೊ ಹಾಗಾಗಿ ಅದನ್ನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಖರ್ಜೂರನ ಎಲ್ಲ ಡ್ರೈ ಫ್ರೂಟ್ಸ್ಗಿನ್ನ ಖರ್ಜೂರ ಬಂದುಬಿಟ್ಟು 1:2 ರೇಷಿಯೋಲಿ ತೊಗೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಿಕಾಸ್ ನಾನಿಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯಾವುದೂ ಆ್ಯಡ್ ಮಾಡಿಲ್ದಿರೋ ಕಾರಣ. ಆ್ಯಂಡ್ ಎಲ್ಲನೂ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಸೊ ದಟ್ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಅದನ್ನ ಹೇಳೋಕ್ಕಾಗಲ್ಲ, ತಿಂದು ನೋಡಿದ್ರೇ ಗೊತ್ತಾಗೋದು. ಆ್ಯಂಡ್ ಎಲ್ಲನೂ ಒಂದು ಬಟ್ಲು, ಸ್ವಲ್ಪ ದೊಡ್ಡ ಬಟ್ಲು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ಒಂದು 25 to 30 ಬಾಲ್ಸ್ವರೆಗೂ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಆದಮೇಲೆ ಮಾಡ್ಕೊಳ್ಬೋದು ಫ್ರೆಶ್ ಆಗಿ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ವಿಚ್ ಆಸ್ ವೆರಿ ಗುಡ್ ಅಮೌಂಟ್ ಆಫ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಸೊ ನಮ್ಮ ಡೈಲಿ ತಿನ್ನುವಂಥ ಊಟದಲ್ಲಿ ನಾವು ಒಮೆಗಾ 6 ಫ್ಯಾಟಿ ಆ್ಯಸಿಡ್ನ ತುಂಬಾ ಕೊಡ್ತಾ ಇರ್ತೀವಿ. ಒಮೆಗಾ 3 ಆ್ಯಂಡ್ ಒಮೆಗಾ 6ನ ತುಂಬ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಕೂಡ ಅಷ್ಟೇ, ಅದರಲ್ಲಿ ಕೂಡ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಎಲ್ಲ ಮಿಕ್ಸ್ಚರ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಫೈನಲಿ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಇವಾಗ ಇದು ಉಂಡೆ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಆ್ಯಂಡ್ ಉಂಡೆ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ನೀವು ತುಪ್ಪ ಯೂಸ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಡೇಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ಅಪ್ಡೇಟ್ಸ್.